ಕನ್ನಡಿಗರೇ ನಮಸ್ಕಾರ. ಇವತ್ತು ಕುಂದಗೋಳ ತಾಲೂಕಿನ ತೀರ್ಥ ಗ್ರಾಮದಲ್ಲಿದ್ದೀವಿ. ಇಲ್ಲಿ ಒಂದು ಕುಟುಂಬ ಸೋಯಾಬೀನನ್ನು ಬೆಳೆದಿದೆ. ಯಂತ್ರದ ಮೂಲಕ ಆ ಸೋಯಾಬೀನನ್ನು ಸ್ವಚ್ಛತೆಗೊಳಿಸ್ತಾ ಇದೆ. ಅದಕ್ಕಿಂತ ಮುಂಚಿತವಾಗಿ ಈ ಯಂತ್ರ ನಡೀತಾ ಇರೋದು ಯಾವುದೇ ಪೆಟ್ರೋಲು, ಡೀಸೆಲ್ಲು ಅಥವಾ ಕರೆಂಟಿಂದ ಅಲ್ಲ. ಈ ಯಂತ್ರ ನಡೀತಾ ಇರೋದು ಗುರುತ್ವಾಕರ್ಷಣ ಬಲದಿಂದ. ಸೋಯಾಬೀನನ್ನು ಬೆಳೆದಾದ ಮೇಲೆ ಅದನ್ನು ಒಂದು ದೊಡ್ಡ ಮಿಷಿನ್ಗೆ ಹಾಕಿ ಅದನ್ನು ಕಾಳನ್ನು ತೆಗಿತಾರೆ. ಆ ಕಾಳು ತೆಗೆದಾಗ ಹಲವಾರು ಕಸ, ಮಣ್ಣು ಎಲ್ಲವೂ ಕೂಡ ಮಿಕ್ಸ್ ಆಗಿ ಬರುತ್ತೆ. ಅದನ್ನು ಬೇರ್ಪಡಿಸೋದೇ ದೊಡ್ಡ ಸಾಧನೆ. ಹಾಗಾಗಿ ಈ ಯಂತ್ರ ಏನು ಮಾಡುತ್ತೆ ಅಂತಂದರೆ, ಇದು ತುಂಬ ಈಸಿಯಾಗಿ ಮನೇಲಿ ಮೊದಲು ರಾಗಿ ಅಥವಾ ಜೋಳನ ಹೇಗೆ ಗಾಳಿಗೆ ತೂರ್ತಾ ಇದ್ರೋ ಅದೇ ರೀತಿ ದೊಡ್ಡ ಕಾಳುಗಳನ್ನು ಬೇರ್ಪಡಿಸೋದಕ್ಕೆ ಬಳಸ್ತಾರೆ. ನೋಡಿ, ಇದು ಸೋಯಾಬೀನು. ಈ ಕುಟುಂಬದಲ್ಲಿ ಇನ್ನೂ ಒಂದು ವಿಶೇಷ ಏನು ಅಂದರೆ, ಅವರೇ ಕುಟುಂಬದ ಎಲ್ಲ ಸದಸ್ಯರು ಸೇರಿ ಕೆಲಸ ಮಾಡುವಂಥದ್ದು ಮತ್ತು ಉತ್ತಮವಾದ ಸೋಯಾಬೀನನ್ನು ಬೆಳೆದಿದ್ದಾರೆ. ಜೊತೆಗೆ ಈ ಯಂತ್ರದ ಬಗ್ಗೆ ಕೂಡ ಅವ್ರು ನಮಗೆ ಎಕ್ಸ್ಪ್ಲೈನ್ ಮಾಡಿದ್ರು. ಹಾಗೆ ಅವರ ಅಳಿಯ, ಮಾವ, ಸೊಸೆ ಜೊತೆಗೆ ಅವರ ಕುಟುಂಬದಲ್ಲಿ ಇನ್ನೂ ಕೆಲವರೆಲ್ಲ ಸೇರಿಕೊಂಡು ಒಂದು ಜಮೀನನ್ನು ಬಾಡಿಗೆ ಲೀಸಿಗೆ ತೆಗೆದುಕೊಂಡು ಈ ವ್ಯವಸಾಯವನ್ನು ಮಾಡ್ತಾಯಿದ್ದಾರೆ. ವ್ಯವಸಾಯ ಅಂತಂದರೆ ನೀನು ಸಾಯ, ನಿಮ್ಮಪ್ಪ ಸಾಯ ಅನ್ನೋಂಥ ಕಾಲದಲ್ಲಿ ಎಲ್ಲರೂ ಜೊತೆಯಾಗಿ ಕೆಲಸ ಮಾಡೋವಂಥದ್ದು ಮತ್ತು ಈ ಥರದ್ದು ತಂತ್ರಜ್ಞಾನವನ್ನು ಇಟ್ಕೊಂಡು ಅದನ್ನು ಈ ಕೆಲಸವನ್ನು ಈಸಿ ಮಾಡ್ಕೊಳ್ಳೋವಂಥದ್ದು ಈ ಕುಟುಂಬದ ಹೆಗ್ಗಳಿಕೆ. ಜೊತೆಗೆ ಇವ್ರ ಮನೇಲಿ ಹಸು, ದನ ಕೂಡ ಸಾಕ್ಕೊಂಡಿದ್ದಾರೆ. ಹಾಗಾಗಿ ಈ ಯಂತ್ರ ನೋಡಿ ನಮ್ಗೆ ಆಶ್ಚರ್ಯ ಆಯಿತು. ಹಾಗಾಗಿ ಈ ವಿಡಿಯೋವನ್ನು ಮಾಡಿದ್ವಿ. ಮತ್ತೆ ಸಿಗೋಣ.